ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆ ನಿಂತು ಹೋಗುತ್ತಾ? ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಿಸಿದಂತೆ ತನಿಖೆ ನಡೆದು ಆರೋಪಿಗಳ ಬಂಧನ ಆದ ನಂತರವೂ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಸಲ್ಲಿಸಬೇಕಾಗಿ ಬಂತು. ಹಾಗಾದ್ರೆ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಕೂಡಲೇ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳು ಈ ದೇಶದಲ್ಲಿ ಶಾಶ್ವತವಾಗಿ ನಿಂತು ಹೋಗ್ತವಾ? ಈ ವಿಚಾರದಲ್ಲಿ ಇತಿಹಾಸ ಹೇಳುವುದು ಬೇರೆಯೇ ಕತೆ. ಸ್ವಾತಂತ್ರ್ಯ ಬಂದು ಹಲವು ದಶಕಗಳು ಕಳೆದರೂ ಇಂದಿಗೂ ಭಾರತದಲ್ಲಿ ರಾಜೀನಾಮೆಯನ್ನೇ ಹೊಣೆಗಾರಿಕೆ ಎಂದು ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ. ಒಂದಷ್ಟು ಉದಾಹರಣೆಗಳನ್ನೇ ನೋಡ್ಕೊಂಡು ಬರೋಣ ಬನ್ನಿ. 26/11 ಮುಂಬೈ ಭಯೋತ್ಪಾದಕ ದಾಳಿಯ ಕೆಲವೇ ದಿನಗಳ ನಂತರ ಅಂದಿನ ಕೇಂದ್ರ ಗೃಹ ಸಚಿವ ಶಿವರಾಜ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಅವರನ್ನು ಪಂಜಾಬ್ ರಾಜ್ಯದ ರಾಜ್ಯಪಾಲರನ್ನಾಗಿ ನೇಮಿಸಲಾಯಿತು. ಆದ್ರೆ ಅವರ ರಾಜೀನಾಮೆಯಿಂದ ಸಮಸ್ಯೆ ಬಗೆಹರಿತಾ? ಭಾರತದ ಭದ್ರತೆಗಿದ್ದ ಸವಾಲುಗಳು ಶಾಶ್ವತವಾಗಿ ಪರಿಹಾರವಾದ್ವಾ? ರೈಲು ಅಪಘಾತದ ನೈತಿಕ ಹೊಣೆ ಹೊತ್ತು 1956ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ನೀಡಿದ್ರು. 1999ರಲ್ಲಿ ಇದೇ ವಿಷಯವಾಗಿ ನಿತೀಶ್ ಕುಮಾರ್ ಕೂಡ ರಾಜೀನಾಮೆ ನೀಡಿದ್ರು. ಆದ್ರೆ ಅವರ ರಾಜೀನಾಮೆಯಿಂದ ಸಮಸ್ಯೆ ಬಗೆಹರಿತಾ? ಅಪಘಾತ ಆಗ್ತಾನೆ ಇರ್ತದೆ, ಮಂತ್ರಿಗಳು ರಾಜೀನಾಮೆ ಕೊಡ್ತಾನೆ ಇರ್ತಾರೆ, ಮತ್ತೆ ಅಪಘಾತ ಆಗ್ತದೆ. ಇದೇ ರೀತಿ ಮುಂದುವರಿತಾ ಹೋಯ್ತು. ಇದೇ ಕಾರಣ ಮುಂದಿಟ್ಟುಕೊಂಡು ಅಶ್ವಿನಿ ವೈಷ್ಣವ್ ಅವರ ರಾಜೀನಾಮೆಗೂ ಒತ್ತಡ ಹಾಕಲಾಗಿತ್ತು. ಆದ್ರೆ ಅವರು ರಾಜೀನಾಮೆ ಕೊಡ್ಲಿಲ್ಲ. ಬದಲಾಗಿ ರೈಲ್ವೆ ಸುರಕ್ಷತಾ ವ್ಯವಸ್ಥೆಯ ನವೀಕರಣಗಳಿಗೆ, ಸಿಗ್ನಲಿಂಗ್ ಮತ್ತು ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಮತ್ತು ಕವಚ್ ಯೋಜನೆಯ ವಿಸ್ತರಣೆಗೆ ಹೆಚ್ಚಿನ ಒತ್ತು ಕೊಟ್ಟರು. ಇದರ ಪರಿಣಾಮವಾಗಿ 2005-6ರಲ್ಲಿ ರೈಲು ಅಪಘಾತಗಳ ಸಂಖ್ಯೆ 234 ಇದ್ದರೆ 2025-26ರಲ್ಲಿ ಅದು ಕೇವಲ 14ಕ್ಕೆ ಇಳಿಯಿತು. ಇದೇ ಅಲ್ಲವೇ ನಿಜವಾದ ಹೊಣೆಗಾರಿಕೆ ಅಂದ್ರೆ? ಈಗ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿಕೊಳ್ಳೋಣ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಷಯಕ್ಕೆ ಕೇಂದ್ರ ಸಚಿವರ ರಾಜೀನಾಮೆ ಕೇಳಬೇಕಿತ್ತೇ, ಅಥವಾ ಪ್ರತಿ ಪರೀಕ್ಷೆಯ ಸಂದರ್ಭದಲ್ಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡುವ ಕರಾಳ ಜಾಲವನ್ನು ಒಡೆದು ಹಾಕುವಂತೆ ಒತ್ತಡ ಹೇರಬೇಕಿತ್ತೇ? ಇದಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಈಗಾಗಲೇ ವ್ಯವಸ್ಥಿತ ಕ್ರಮಗಳನ್ನು ಕೈಗೊಂಡಿದೆ. 13 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಅವರಿಗೆ ಗರಿಷ್ಠ 10 ವರ್ಷಗಳ ಶಿಕ್ಷೆಯೂ ಆಗ್ತದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತರಲಾಗ್ತಾ ಇದೆ. ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಕೇಂದ್ರೀಯ ಸಶಸ್ತ್ರ ಪಡೆಗಳನ್ನು ನಿಯೋಜಿಸಲಾಗ್ತಾ ಇದೆ. ರಾಜೀನಾಮೆಯಿಂದ ಕೇವಲ ಒಬ್ಬ ಮಂತ್ರಿಯನ್ನು ಬದಲಾಯಿಸಬಹುದು, ಆದರೆ ವ್ಯವಸ್ಥೆಯ ಬದಲಾವಣೆಯಿಂದ ದೇಶವನ್ನೇ ಬದಲಾಯಿಸಬಹುದು.